Hi, hello, welcome back to my YouTube channel. ನಾನು ಇವತ್ತು ನನ್ನ ಮಗನಿಗೆ ಫಸ್ಟ್ ಟೈಮ್ ಫುಡ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಮೊದಲನೇ ಸಲ ಕೊಡಬೇಕಾದ್ರೆ ಹೊರಗಡೆ ಫುಡ್ ಕೊಡೋದು ಅಷ್ಟು ಸೇಫ್ ಅಲ್ಲ. ಅದಕ್ಕೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಅವು ಹೆಲ್ದಿಯಾಗೂ ಕೂಡ ಇರುತ್ತೆ. ನನ್ನ ಮಗನಿಗೆ ಇವಾಗ 6 ತಿಂಗಳು ಮುಗಿದಿರೋದ್ರಿಂದ ಸಡನ್ನಾಗಿ ನಾನು ಜಾಸ್ತಿ ಫುಡ್ ಕೊಡೋಕ್ಕೂ ಆಗಲ್ಲ. ಸೊ ನಾನು ಲೈಟಾಗೆ ಫುಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ರಾಗಿ ಸರಿಗಿಂತ ಇನ್ನೊಂದು ಬೆಸ್ಟ್ ಫುಡ್ ಇಲ್ಲ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾನು ಇವಾಗ ಆಲ್ರೆಡಿ ಅವನಿಗೆ ಒಂದು ಬಾದಾಮಿ ಅಂತೂ ಕೊಡ್ತಾಯಿದ್ದೀನಿ. ಅದ್ರ ಜೊತೆ ನಾನು ಇನ್ನು ಪ್ರತಿದಿನವೂ ರಾಗಿ ಸರಿ ಕೊಡಬೇಕು ಅಂತ ಇವತ್ತು ಅದನ್ನ ಮನೇಲೇ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸುಲಭವಾಗಿ ಮನೇಲೇ ಮಾಡ್ಬೋದು. ಅದು ಯಾವ ಥರ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ರಾಗಿನ ಒಂಥರ ಪೌಷ್ಟಿಕಾಂಶಯುತ ಆಹಾರದ ಅಧಿಪತಿ ಅಂತ ಅಂದರೂ ತಪ್ಪಾಗಲ್ಲ. ರಾಗಿಲಿ ಮಕ್ಕಳಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ಮು, ಮಿನರಲ್ಸು, ಪ್ರೋಟೀನು, ಫೈಬರ್ ಅಂತ ಎಲ್ಲ ಅಂಶವೂ ಇರುತ್ತೆ. ರಾಗಿನ ಮಕ್ಕಳಿಗೆ ಕೊಡೋದ್ರಿಂದ ಪೌಷ್ಟಿಕಾಂಶದ ಜೊತೆ ವಿಟಮಿನ್ ಬಿ ಮತ್ತು ಡಿನೂ ಕೂಡ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ರಾಗಿ ಕೊಡೋದ್ರಿಂದ ಅದು ಸುಲಭವಾಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗೋದ್ರಿಂದ ರಾಗಿ ಕೊಡೋದು ತುಂಬ ಸೇಫ್ ಅಂತ ನನ್ನ ಅಭಿಪ್ರಾಯ. ಹಿಂದಿನ ಕಾಲದಿಂದನೂ ಇದೇ ಮೊದಲನೇ ಫುಡ್ಡಾಗಿ ಮಕ್ಕಳಿಗೆ ಕೊಡ್ತಾ ಬಂದಿದ್ದಾರೆ. ಸೊ ನಾನು ಅದನ್ನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ. ರಾಗಿನ ಈ ಲೋಟದ ಅಳತೆಯಲ್ಲಿ 1 ಲೋಟ ತೊಗೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1 ಬೌಲ್ ಅಳತೆ ಆಗುತ್ತೆ. ನಾನು ಇಷ್ಟ ಯಾಕೆ ತೊಗೋತಿದ್ದೀನಿ ಅಂತಂದರೆ ಒಂದೇ ಸಲ ನಾನು ಎಲ್ಲನೂ ಮಾಡಿಟ್ಕೊಳ್ಳಲ್ಲ. ಫಸ್ಟು ನಾನು ಒಂದು 15 ಡೇಸ್ ಜಸ್ಟ್ ರಾಗಿ ಸರಿ ಮಾತ್ರ ಕೊಡ್ತಾಯಿದ್ದೀನಿ ಅವನಿಗೆ. ಆಮೇಲೆ ಬೇರೆ ಏನಾದರೂ ಫುಡ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ 1 ಬೌಲ್ ರಾಗಿ ಮಾತ್ರ ತೊಗೊಂಡು ನಾನು 15 ದಿನಕ್ಕೆ ಆಗುವಷ್ಟು ರಾಗಿ ಸರಿನ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಆ ರಾಗಿನ ಇವಾಗ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 2ರಿಂದ 3 ಸಲ ತೊಳ್ಕೊಬೇಕು. ರಾಗಿನ 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಮಕ್ಕಳಿಗೆ ಕೊಡ್ತಿರೋದ್ರಿಂದ ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಇವಾಗ ಮಣ್ಣಾಗಿರುತ್ತೆ ಅಲ್ವಾ. ಸೊ ಒಂದು 2ರಿಂದ 3 ಸಲ ತೊಳಿಬೇಕು. ನಾನು 4 ಸಲ ತೊಳ್ಕೊತಾ ಇದ್ದೀನಿ ಇದನ್ನ. ಸೊ ನಾನಿವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 4ರಿಂದ 8 ಗಂಟೆ ಇದನ್ನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಸೊ ನಾನಿವಾಗ ನೆನೆಸಿಟ್ಟಿರೋ ರಾಗಿನ ನೀರೆಲ್ಲ ತೆಗೆದ್ಬಿಟ್ಟು ಈ ಒಂದು ಬಟ್ಟೆಯಲ್ಲಿ ಮೊಳಕೆ ಬರ್ಸಕ್ಕಂತ ಟೈಟಾಗಿ ಕಟ್ಟಿಟ್ಟಿದ್ದೀನಿ. ಇದನ್ನು ನಾನು ಬೆಳಗ್ಗೆವರೆಗೂ ಬಿಡ್ತೀನಿ. ನಾನಿವಾಗ ಇದನ್ನ ಇದೇ ಕಚ್ಚಿ ಬಡ್ದು ಎಲ್ಲನೂ ಇಟ್ಕೊಂಡಿರ್ತಾವಲ್ಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂಚೂರು ಒಣಗಿಸ್ತೀನಿ. ಜಾಸ್ತಿ ಬಿಸಿಲಿರೋದ್ರಿಂದ ನಾನು ಒಂಚೂರು ನೆರಳಲ್ಲೇ ಇದನ್ನು ಒಣಗ್ಸೋಕೆ ಇಡ್ತಾಯಿದ್ದೀನಿ. ನಾನು ಇವಾಗ ರಾಗಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಡ್ರೈ ರೋಸ್ಟ್ ಮಾಡಿರೋಂಥ ರಾಗಿನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ 4 ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿನ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿರೋ ಪೌಡರ್ನ ಸ್ಟೇನ್ ಮಾಡಿ ತಕ್ಕೋಬೇಕು. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಡಬೇಕು. ನಾನು ಇದನ್ನು ಫಸ್ಟ್ ಟೈಮ್ ನನ್ನ ಮಗಂಗೆ ಕೊಡ್ತಾಯಿದ್ದೀನಿ. ಸೊ ನಾನು ನನ್ನ ಮಗಂಗೆ ಕೊಡೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನಾನು ಫಸ್ಟ್ ಟೈಮ್ ಇದನ್ನ ನನ್ನ ಮಗಂಗೆ ಕೊಡ್ತಾ ಇರೋದ್ರಿಂದ ಬರೀ 1/2 ಸ್ಪೂನ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಏನು ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಕುದಿಸಿ ಅದನ್ನ ನಾನು ನನ್ನ ಮಗನಿಗೆ ತೀರಾ ಥಿಕ್ಕಾಗಿ ಪೇಸ್ಟ್ ಮಾಡಿಲ್ಲ. ಸ್ವಲ್ಪ ನೀರು ಥರ ಇರೋ ಥರನೇ ಮಾಡಿದ್ದೀನಿ. ನೋಡೋಣ ಅವನಿಗೆ ಕೊಡ್ತೀನಿ. ನನ್ನ ಮಗನಿಗೆ ಫಸ್ಟ್ ಟೈಮ್ ರಾಗಿ ಸೇರಿ ಕೊಟ್ಟೆ ನಾನು. ಅವನು ತುಂಬ ಇಷ್ಟಪಟ್ಟು ತಿಂದ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ನಮಗೆ. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.